ವರಮಹಾಲಕ್ಷ್ಮಿ ಐಟಮ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ. ಅದರಲ್ಲಿ ಎರಡಿತ್ತು, ಒಂದು ರಜತ್ ಸ್ಕ್ರೀನ್ 300 ಹೇಳ್ತಿದ್ದಾರೆ. ಸೇಮ್ ಡಿಸೈನ್ ಬರುತ್ತೆ. 500 ರೂಪಾಯಿ ಬರ್ತದೆ. ಗಣೇಶ ಇರೋ ಡಿಸೈನು ಚೆನ್ನಾಗಿರ್ತದೆ. ಬರೀ ಫ್ಲವರ್ಸ್ ಅಲ್ಲಿ ಮೀಡಿಯಂ ಸೈಜ್ ಐತಿನಾ? ತುಂಬ ದೊಡ್ಡ ಬೇಡ. ನೀವು ಹೇಳ್ದಂಗೆ ಗುಂಡ ಮಾಡಿಕೊಡುತ್ತೆ. ಆಮೇಲೆ ವರಮಹಾಲಕ್ಷ್ಮಿ ಮೇನು ಜಾಗ ಇರಬೇಕು ಮಧ್ಯ ಜಾಗ ಇದ್ರೆ ನಾನು ದಿನ ಸೆಲೆಕ್ಟ್ ಮಾಡಿದ್ದೀನಿ ಮೀಡಿಯಂ ಸೈಜು. ತುಂಬ ದೊಡ್ಡ ತಗೊಂಡ್ರೆ ಗುಂಡಮ್ಮ ಲಕ್ಷ್ಮಿ ಆಗ್ಬಿಡುತ್ತೆ ಹೇಳ್ತವ್ರು ಇವರು. ಓಕೆ, ಚೆನ್ನಾಗಿದೆ. ಮಧ್ಯದಲ್ಲಿ ಗಣೇಶ ಇದೆ, ಚೆನ್ನಾಗಿದೆ. ಅಂದ್ರೆ ನಾವು ಕೊಡಿ ಸರ್, ನಾವು ಏನು ಗೊತ್ತಾ, ಅಲ್ಲಿ ಪಿಕ್ಚರ್ ಹಾಕಿರೋದು ಡಿಸೈನ್ ಜಾಸ್ತಿ ಇದ್ದಾಗ ಯಾವ ಡಿಸೈನ್ ಯಾವ್ದ್ರಲ್ಲಿ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಅದ್ರ ಮೇಲೆ ಆ ಡಿಸೈನ್ ಪ್ರಿಂಟ್ ಇರುತ್ತೆ. ಹಿಂಗೆ ಬರುತ್ತೆ. ಇದು ರೈಟ್, ಇದು ಲೆಫ್ಟ್ ಇರುತ್ತೆ. ಇದೇ ಥರನೇ ಕೂರಿಸ್ಬೇಕು. ಸೊ ಇದು ಹಿಂಗಿರುತ್ತಲ್ವಾ. ಸೊ ಕೆಲವ್ರಿಗೆ ಇದು ನಮ್ಮಂದರೆ ಇದು ಆಲ್ರೆಡಿ ನಾವೇನು ಬೇಕಂದ್ರೆ ಕ್ರಾಸ್ನಾಗೆ ಕಟಿಂಗ್ ಮಾಡಿ ಹೊಲ್ದಿರ್ತೀವಿ. ಸೊ ನಿಮ್ಗೆ ಕರೆಕ್ಟಾಗಿ ಬೆಂಡಿಂಗ್ ಆಪ್ಷನ್ ಅದು ನೀವು ಬೆಂಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಸಡನ್ನಾಗಿ ನಾವು ಎಲ್ ಶೇಪಲ್ಲಿ ಆಗುತ್ತೆ. ಇದಾದರೆ ನಿಮಗೆ ಕರ್ವ್ಡ್ ಆಗಿ ಬೆಂಡ್ ಆಗಿರುತ್ತೆ. ಸೊ ಲುಕ್ ವೈಸ್ ನಿಮಗೆ ಚೆನ್ನಾಗಿ ಬರ್ತದೆ. ಏನಿಲ್ಲ ಮಾಡ್ಕೊಬೋದು ನೋಡಿ, ಹಿಂಗೆ ಇಟ್ಕೊಬೇಕಷ್ಟೇ. ಹಾಂ ಅಷ್ಟೇ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಇದು ತೆಗೆದ್ಬಿಟ್ಟು ನಿಮಗೆ ಕಳ್ಸಿ ಕೊಡ್ತೀರಲ್ವ, ಅವಾಗ ಈ ಥರ ಇದು ಮಾಡಿಕೊಂಡು ಆರಾಮಾಗಿ ಚೆನ್ನಾಗಿರುತ್ತೆ. ಹೌದು. ಇಲ್ಲ ಕೆಲವ್ರು ಹಿಂಗೆ ಹಾಕ್ತಾರೆ ನೋಡಿ, ಅದು ಮಾಡ್ಕೊಂಡು. ಸೊ ಬೆಂಡ್ ಆಗಿದ್ರೆ ಆಪ್ಷನ್ ನಿಮ್ಗೆ ಜಾಸ್ತಿ, ಸ್ಟ್ರೈಟ್ ಆಗಿದ್ರೆ ಏನಾಗುತ್ತೆ ನಿಮ್ಗೆ ಆಪ್ಷನ್ ಕಷ್ಟ ಆಗುತ್ತೆ ಅಷ್ಟೇ. ಅಂದರೆ ಕೆಲವ್ರು ಪೇಷನ್ಸ್ ಆಗಿದ್ರೆ ಕೆಲಸ ಮಾಡ್ಬೋದು, ಕೆಲವು ಸ್ವಲ್ಪ ಅರ್ಜೆಂಟ್ ಅರವರಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ, ಪೇಷನ್ಸ್ ಇದೆ, ಪೇಷನ್ಸ್ ಇದೆ. ದೇವ್ರು ಮಾಡ ಇವನೇನು ಮಾಡ್ತಾನೆ? ಇವನು ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬ ಮೋಸ್ಟ್ ನಟೋರಿಯಸ್ ಇನ್ನೊಬ್ಬ ಇದ್ದಾನೆ. ಅವನು ಯಾರೋ ಈ ಗೆಳೆಯ, ಇವನ್ ತಮ್ಮ ಇದ್ದಾನೆ ಇನ್ನೊಬ್ಬ. ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡ್ತಾನೆ. ಸೋಮಾಲೆ ಇದು ದೇವ್ರಿಗೆ ಆ ಕಡೆ ಈ ಕಡೆ ಹಾಕ್ತಾರೆ. ಇದು ತುಂಬಾ ದೊಡ್ಡದಾಗುತ್ತೆ. ನೀವು ತಗೊಂಡ್ರೆ ಮೀಡಿಯಂ ಯಾರ ಮದುವೆಗೆ ಹೆಣ್ಣು ಸಿಗೋದೇ ಡೌಟ್ ಆಗೈತೆ. ಯಾರು ಎಣ್ಣೆ ಕೊಡ್ತಾ ಇಲ್ಲ. ಇಂತು ಕೊನೆ ಲಾಸ್ಟ್ಗೆ ಎಲ್ಲ ಫುಲ್ ಮುಗೀತಪ್ಪ. ಮದ್ದು ನಡಿ ಬಾ, ಮನೆಗೆ ಹೋಗೋಣ, ಎಣ್ಣೆ ಹೊಡಿಯುವ. ಸ್ವಲ್ಪ ಜಾಸ್ತಿ ಸಾಯಂಕಾಲ ಇನ್ನೂ ಕ್ರೌಡೆಡ್ ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಹಬ್ಬ ಟೈಮಲ್ಲಿ ಬಂದು ಎಲ್ಲ ತುಂಬಾ ಇನ್ನೂ ಕಾಸ್ಟ್ ಜಾಸ್ತಿ ಇರುತ್ತೆ. ಅದಕ್ಕಿಂತ ತಗೊಂಡ್ರೆ ಕಮ್ಮಿ ಆಗುತ್ತೆ. ಸೀಸನ್ ಟೈಮಲ್ಲಿ ತುಂಬಾ ತಗೊಂಡು ಇಲ್ಲಿ ನಮ್ಮ ಕಾಲೇಜ್ ಹತ್ರ ನಿಲ್ಸ್ಬಿಟ್ಟು ಬಂದಿದ್ವಿ. ಈಗ ಆಕ್ಚುಲಿ ಬಿಡಿಎ ಕಾಂಪ್ಲೆಕ್ಸ್ ಅಲ್ಲಿ ಒಳಗಡೆ ಹಾಕೋಬಹುದು. ಇವ್ರು ರೋಡಲ್ಲೇ ಹಾಕ್ಬಿಟ್ಟು ಆ ಕಡೆನೂ ಹಾಕೋದಿತ್ತು ಮತ್ತು ಈ ಸೈಡ್ ಹಾಕೋದಿತ್ತು. ಇದೊಂಥರ ಚೆನ್ನಾಗಿದೆ. ಇದು ಜಿಂಗಿ 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 ಜಿಂಗಿ. ಕಿತ್ನಾ ಭಯ್ಯ? ಅಲ್ಲಿ ನೋಡಿ ಗೋರ್ಕೊತ್ತವ್ರು, ನೋಡಲ್ಲಿ ಗೋರ್ಕೊತ್ತವ್ರೆ. ಗೈಸ್, ನೀವ್ ಏನ್ ಅನ್ಕೊಂಡಿದ್ದೀರ ಹುಡುಗಿರ್ನ? ನಿಮಗ್ ಗೊತ್ತಿಲ್ಲ, ನಮ್ನೆಲ್ಲ ಬಕ್ರಾ ಮಾಡೋದೆ ನೋಡಿ. ಬಟ್ ಸ್ಟಿಲ್ ನೋಡಿ, ನೀವು ಈ MG ರೋಡ್ ಬ್ರಿಗೇಡ್ ರೋಡ್ ಹೋದಾಗ ಏನಂತಾರೆ, ನಿಮ್ಮ ಔಟ್ಫಿಟ್ನ ರೇಟ್ ಮಾಡಿ ಅಂತಾರೆ ಅಲ್ವಾ? ಇದು ಜುಡಿಯಲ್ ತಗೊಂಡಿದ್ದು, ಇದು ಪೀಟರ್ ಇಂಗ್ಲೆಂಡು, ಶೂಸ್ ಬಂದು ಅಲ್ಲಿ ಇಲ್ಲಿ ಅಂತ ಏನೇನು ಹೇಳ್ತಿರ್ತಾರಲ್ಲ. ಇವಾಗ ನೋಡೋದ್ರಲ್ಲ ಯಾವ ರೀತಿ ಇದೆ. ಇದಕ್ಕಿಂತ ಇದು ಚೆನ್ನಾಗಿತ್ತು. ಇದೇನೇ ಸಖತ್ತಾಗಿತ್ತು. 1500 ಚೆನ್ನಾಗಿದೆ. ಎಲ್ಲರೂ ಟಿ ಶರ್ಟ್ಸ್. ನಾವಿಲ್ಲೇ ಜಯನಗರಕ್ಕೆ ಬಂದಿದ್ದೇವೆ, ಲಕ್ಷ್ಮೀ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ. ಶರ್ಟ್ ಮೇಲೆ ಇನ್ನೇ ಸುತ್ತಾಡೋದಷ್ಟೇ, ಏನು ಶಾಪೇ ಮಾಡಲ್ಲ. ಅವ್ನು ಯಾವುದು ಈಸಿಯಾಗಿ ಒಪ್ಪೋದೇ ಇಲ್ಲ ನೋಡಿ. ಸದ್ಯ ಇವಾಗೊಂದು ತೊಗೊಂಡ್ರು, ಇವಾಗೆಲ್ಲೋ ಒಂದು ಅರ್ಧ ಗಂಟೆಯಿಂದ ಇದೊಂದು ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಔಟ್ಫಿಟ್ ನೋಡಿ,
ಬರೀ ಸರ್ಚಿಂಗು. ಇವನಂತೂ ಒಂದು 20 ಶರ್ಟ್ ನೋಡ್ದ, ಅವರಂತೂ ನೋಡ್ತಾನೇ ಇದ್ದಾರೆ. ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಇಲ್ಲಿ. ರೈಟ್ ಕೂಡ ಓಕೆ, ತೊಗೋಬೋದು, ರೀಸನಬಲ್ ಇದೆ. ಇನ್ನೂ ಶಾಪಿಂಗ್ ಮಾಡ್ತಾನೆ ಇದ್ದಾರೆ, ಇಷ್ಟು ಮಾಡಿದ್ದಾರೆ. ನೋಡೋಣ ಎಷ್ಟು ಇನ್ನೂ ಮಾಡ್ತಾರೆ ಅಂತ. ನೋಡಿ ಇವನು ಇಷ್ಟು ಶಾಪ್ ಮಾಡಿದ್ದಾರೆ. ತೋರಿಸೋ, ಟ್ರಯಲ್ಗೆ ಹೋದ್ರೆ ಅದೆಷ್ಟು ಬಿಸಾಕ್ತಾನೋ ಎಷ್ಟು ಸೆಲೆಕ್ಟ್ ಮಾಡ್ದನೋ ಗೊತ್ತಿಲ್ಲ. ಇವ್ರದಂತೂ ಇನ್ನೂ ಮುಗ್ದಿಲ್ಲ. ಇನ್ನು ಹೇಳಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಓಕೆ, ಬಟ್ ತುಂಬ ಲೂಸ್ ಆಯಿತು. ಅದು ಬೇರೆ ಸೈಜ್ ತಗೋಬರಲ್ಲ. ಪಾರ್ಕಿಂಗ್ ಹೊರಗಡೆ ಇದೆ, ಪಾರ್ಕ್ ಮಾಡ್ಬೋದು. ಫಸ್ಟ್ ನಾವು ಬಂದಾಗ ಯಾವುದು ಗಾಡಿ ಇರಲಿಲ್ಲ, ಇವಾಗ ನೋಡಿ ಎಷ್ಟು ಗಾಡಿ ತುಂಬಿಟ್ಟಿದೆ. ಆ್ಯಂಡ್ ಮರೋರು ಇಲ್ಲೇ ಇದೆ ಅವ್ರ ಗಾಡಿ. ಥ್ಯಾಂಕ್ ಯು. ಇವತ್ತಿನ ನಮ್ಮ ಶಾಪಿಂಗ್ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹೆಲ್ಮೆಟ್ ಬಿಡಿಸೋದಲ್ಲ, ಹೆಲ್ಮೆಟ್ ಇಟ್ಕೊಳ್ಳೋದು. ದಿಸ್ ಫ್ರಮ್ ಬ್ರಿಗೇಡ್ ರೋಡ್, ದಿಸ್ ಫ್ರಮ್ MG ರೋಡ್, ದಿಸ್ ಫ್ರಮ್ ಕಮರ್ಷಿಯಲ್ ಸ್ಟ್ರೀಟ್ ಅಂತೆಲ್ಲ ಓಲ್ಡ್ ಬಿಡ್ತಾರೆ ಆ್ಯಕ್ಚುಲಿ. ಬಟ್ ದಟ್ ಈಸ್ ನಾಟ್ ಎ ಟ್ರೂ ಥಿಂಗ್. ಎಲ್ಲ ಜಯನಗರಲ್ಲಿ ಗೋರ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.